ಈ ಸಲ ಬಿಗ್ ಬಾಸ್ಗೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದ ಯೂಟ್ಯೂಬರ್ ಮಲ್ಲು ಜಮಖಂಡಿ, ಆಮೇಲೆ ಮುಕಳಪ್ಪ, ಯೂಟ್ಯೂಬರ್ ಶಿವಪುತ್ರ ಯಶೋರಾದ ಅವ್ರು ಹೋಗ್ಬೇಕ್ರಿ. ಆಮೇಲೆ ರಾಜ್ ತಾಳಿಕೋಟಿ ಮಗ ದಾವಲ್ ತಾಳಿಕೋಟಿ ಚಲೋ ಆಕ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಹರ್ಷ ಕಾಮಿಡಿ ಕಿಲಾಡಿ ಆಗದನ್ರಿ, ಚಲೋ ಆಕೈತ್ರಿ. ನಮ್ಮ ಉತ್ತರ ಕರ್ನಾಟಕ ಹೋಗ್ಬೇಕ್ರಿ. ನಮ್ಮ ಉತ್ತರ ಕರ್ನಾಟಕ ಈ ಸಲ ಬಿಗ್ ಬಾಸ್ ಒಳಗ ಬ್ರ್ಯಾಂಡೆಡ್ ಐತ್ರಿ. ಯಾರದ್ರಿ ಆಂಕರ್ ಸರ್? ಸುದೀಪ್ ಸರ್ ಇರ್ತಾರ. ಆಮೇಲೆ ಇವ್ರದ್ದು ಕಾಂತಾರ, ಆಮೇಲೆ ಇವ್ರದ್ದು ಬಂತ ಅಂದ್ರೆ ಸುದೀಪ್ ಸರ್ ಮಾಡ್ಬೇಕು ನಮ್ಗೆ. ಯಾಕಂದ್ರೆ ನೋಡಿದ್ರಿ. ಆಮೇಲೆ ಪ್ರಥಮ್, ಆಮೇಲೆ ವಿಜಯ ರಾಘವೇಂದ್ರ ಅವ್ರೆಲ್ಲಾ ನೋಡಿವ್ರಿ. ಬಿಗ್ ಬಾಸ್ ನೋಡ್ತೀವಿ ನಾವು. ಈಗ ನಮ್ಗ ಉತ್ತರ ಕರ್ನಾಟಕದ ಹೋಗ್ಬೇಕು ನೋಡ್ರಿ. ಸುದೀಪ್ ಸರ ಆಂಕರ್ ಇರ್ಬೇಕು. ಏನ್ ಸರ? ಬೇರೆ ಈ ಸಲ ವರುಣ ರಾಜ್ಯ, ವರ್ಷ ಕಾವೇರಿ ಅವರೆಲ್ಲ ಹೋಗ್ತಾರೆ ಅಂತ ರೂಮರ್ಸ್ ಇದೆ. ಏನ್ ಅನ್ಸುತ್ತೆ ನಿಮ್ಗೆ? ಹೋಲ್ರಿ, ಎಲ್ಲ ಚಲೋ ಆಗ್ಲಿ, ಚಲೋದು ಆಗ್ಲಿ. ರೀಲ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದವ್ರು ಹೊಂಟಾರಿ. ಹೋಲ್ರಿ, ಚಲೋ ಆಗ್ಲಿ. ಒಟ್ಟ ಬಿಗ್ ಬಾಸ್ ಹೈಲೈಟ್ ಆಗ್ಲಿ. ಅಲ್ಲ, ನಿಮ್ಮೂರ್ ಕಡೆ ಹೋಗ್ಬೇಕು ಅಂದ್ರಲ್ಲ, ಹೋಗಿ ಅಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ? ಗೆಲ್ತಾರಿ. ಸೋಲು ಗೆಲುವು ಯಾರ ಕೈ ಗೊತ್ತೈತ್ರಿ. ಒಟ್ಟು ಗೆದಿಲ್ರಿ. ನಮ್ಮ ಉತ್ತರ ಕರ್ನಾಟಕ ಹೋಗ್ಬೇಕ್ರಿ ಅಷ್ಟ. ಯಾಕೆ ಹೋಗ್ಬೇಕು? ಉತ್ತರ ಕರ್ನಾಟಕದವ್ರು ಯಾಕೆ ಹೋಗ್ಬೇಕು? ಭಾರಿ ಪ್ರತಿಭೆ ಇದಾವ್ರಿ. ಅವ್ರಿಗೆ ಚಾನ್ಸ್ಗಳು ಇಲ್ರಿ. ನಮ್ಮ ಉತ್ತರ ಕರ್ನಾಟಕ ಈ ಬೆಂಗಳೂರಾಗ ಬೆಳೆಸೋದಿಲ್ರಿ. ನಮ್ಮ ಉತ್ತರ ಕರ್ನಾಟಕ ಹೋದ್ರೆ ಒಂದು ಖುಷಿ ರೀ. ಒಟ್ಟು 3 ಮಂದಿ ಒಳಗೆ ಯಾರು ಹೋಗ್ಲಿ. ಶಿವಪುತ್ರ ಯಶೋರಾದ, ಆಮೇಲೆ ಮುಕಳಪ್ಪ, ಮಲ್ಲು ಜಮಖಂಡಿ ಹೋಲ್ರಿ. ಕಲರ್ಸ್ ಟಿವಿ ಅವ್ರ ನೋಡ್ರಿ, ನಿಮ್ ಚಾನಲ್ ಎಲ್ಲ ಭಾಳ ನೋಡ್ತೀವ್ರಿ. ನಿಮ್ ಫಂಕ್ಷನ್ ಭಾಳ ನಡೆದು ಬರ್ತಾವ್ರಿ. ಒಟ್ಟ ನಮ್ಮ ಉತ್ತರ ಕರ್ನಾಟಕ ಹಾಕೋರಿ ಕಲರ್ಸ್ ಕನ್ನಡ.